ಅನ್ವೇ ಮಗ ಶುದ್ಧ ಆಗ್ಬೇಕು. ಎಲ್ಲ ಥರದಿಂದ ಕಲ್ಯಾಣ ಆಗ್ಬೇಕು. ಆಶೀರ್ವಾದ ಕಾಯಿ ಕಟ್ಕೊಳ್ಳಪ್ಪ. ನನ್ನ ಬೂದಿ ನಂಬಿ ಇನ್ನೆರಡು ಅಮಾಸಿ ಬಾನ್ ಎಲ್ಲ ಥರದಿಂದ ಕಲ್ಯಾಣ ಒಮ್ಮಟ್ ಹೆಸರು ಕೇಳುವಂಗೆ ನಡ್ಕೋಬಾರ್ದಪ್ಪ. ನಂಬಿ ಆಶೀರ್ವಾದ ಮಾಡ್ತೀನಿ. ನಂಬಿ ನಡ್ಕೋಬೇಕು. 5 ಅಮಾಸಿ 10 ಐತಿಲ್ಲ ಹುಡ್ಸು. ಹಂಗ ನೀವು ಹೆಂಗ ದುಡಿಮೆ ಮಾಡ್ತೀರಿ ಆ ಥರ ನಾ ನಿಮಗೆ ಆಶೀರ್ವಾದ ಮಾಡ್ಕೊಂಡು ಈಗ ಅವ್ರ ಅಜ್ಜ ಏನೇನು ದಿನ ಪೂಜೆ ಮಾಡ್ಕೊಂತ ಹೋಗು. ಅದು ಯಾಕೆ ನಾವು ನಾವು ಸರಿಯಾಕ ಹೋಗುವಂಗ ಆಗೋಪ್ಪ. ನೀನು ಬೀದಿ ಬಾಂಡ್ಯಾಗ ಅಂದ್ಯಾವ ತಗೊಂಡು ಹೋಗೋ. ಚಲೋ ಆಗತ್ತ ನಾಳಿಂದ. ಈಗ ಚಲೋ ಮಾಡೀನಿ. ಬೀದಿ ಈ ವರ್ಷ ಬಿಜಾಪುರದಿಂದ ನೀವು ಹೊರ ಊರು ಮಗ್ಗಲ ಪಕ್ಕಡ ಇರ್ತಾವ. ಏನು ಕೆಲಸ ವಿಶ್ವ ಹೆಂಗ ನಡ್ಕೊಂಡ ಹೆಂಗ ನಂಬಿ ಹೆಂಗ ನನ್ನ ಗಂಡ ಬಿದ್ದಾನ ಆ ಥರ ನೀವು ನಾ ಈಗ ಪಾರ್ ಮಾಡ್ಬೇಕು ಕಲ್ಯಾಣ ಮಾಡ್ಬೇಕು ಅಂತ ನಿನ್ನ ಒದರಿ ಹೇಳಿಲ್ಲಪ್ಪ. ಅದನ್ನ ದುಡ್ಕೊಳ್ಳೋದು ಹೆಂಗ ದುಡ್ಕೋಬೇಕು ಅನ್ನೋದು ನಿನಗೆ ಗೊತ್ತ. ಈ ಅಚಿನಿ ಯಾರು ಒಂದಿಬ್ರು ಬಂದಾರ. ನಿನಗ ಹಿಂದಕ ಹೆಬ್ಬಳ್ಳಿ ಅದನ್ನ ಹೆಸರು ಹೇಳಿ ಆಯ್ತಾರ ಬೆಟ್ಟಾರ ಪ್ರಸಾದ ಕೊಡಪ್ಪ ಬರ್ತೀರಿ ಅಂತ ಹೇಳಿದ್ರು. ಹೌದಲ್ಲ? ಅದು ಇದು ಮೂರಮ್ಮ ಆಗ್ಲಿಪ್ಪ. ಮೂರಮ್ಮ ಆಗಿಂದ ಈಗ ಏನ್ ನಿನಗ ಮನಿ ಒಳಗ ನಿಂದ ಏನು ಸಾಂಗ್ತ ಐತಲ್ಲ ಇದನ್ನ ಪಾರ್ ಮಾಡ್ಕೋ. ಇದನ್ನ ಪಾರ್ ಮಾಡ್ಕೋ. ಮೂರಮ್ಮ ಆಗಿಂದ ನಾನು ಆಶೀರ್ವಾದ ಮಾಡ್ತೀನಿ. ಆ ಥರ ನಂಬಿ ನಡ್ಕೊಂಡು ಹೋಗಿ ಮಾಡ್ತೀನಿ, ಪಾರ್ ಮಾಡ್ತೀನಿ, ಕಲ್ಯಾಣ ಮಾಡ್ತೀನಿ. ನಾ ಏನು ಹೇಳಿಪ್ಪ ಸದಾ ಕಾಲ ಬಿಜಾಪುರದಾರು ಮಕ್ಕಳು ಕರ್ಕೊಂಡು 2 ಮಕ್ಕಳು ಕರ್ಕೊಂಡು ತಾಯಿ ಬಂದಾರಪ್ಪ. ಹೆಣ್ಣು ಹತ್ಕೊಂಡು ಬರೀ ಬಿಜಾಪುರ ಯಾರು ನನ್ನ ಮಕ್ಕಳು ಶುದ್ಧ ಆಗಲಿಪ್ಪ. ಲಗ್ನ ಮಾಡ್ಬೇಕಂತೀನಿ. ಹೆಣ್ಣು ಹತ್ತೋದು ಕರಿ ಇಲ್ಲಿ ನಿನ್ನ ಮಕ್ಕಳನ್ನ ಅವ್ರಿಬ್ರು ಬಂದಾರಲ್ಲ. ಬಂದನ್ರಿ, ಒಬ್ಬನೇ ಬಂದಾನ. ಕರಿ ಇಲ್ಲ ಇನ್ನೊಬ್ಬ ಇದ್ನಲ್ಲ ಅದ ಮೊಮ್ಮಗನ್ನ ಕರಿ. ನೀ ಪ್ರಶ್ನೆ ಅದ್ರ ಮುಂದೆ ಮಾಡಿದ್ದು ಮೊಮ್ಮಗಂದು ಮಾಡಿ.
ಅಲ್ಲಿ ಚೆಂಡು ಡೊಗ್ಗಿಸಿ ಕುಂತಾನ ನೋಡು, ಅವನು ಬಾ ಒದರಿಂದ ನಾನು ಹೆಪ್ಪಿಗೆ ಅವನ ಮಕ್ಕಳು ಎಡಕಾದ ನೋಡು, ಹೆಪ್ಪಿಗೆ ಈ ಮುಂದಲ ಅತ್ತ ಇತ್ತ ನೋಡ್ತ ನೋಡ, ಅವನ ನೀನ ಎದ್ದು ಬಾ ಅಂತ ಹೇಳಿನಿ. ಆ ಹೆಣ್ಮಳ ಮುಂದ್ ಕುಂತ ನೋಡ, ಏ ಅವನ ಎದ್ ನಿಂತ ಅವನ ಮಗ್ಗ ಕಣಿ ಹತ್ತುವಲ್ಲು, ಮಗ ಕುಡಿದು ಬಿಡುವಲ್ಲ, ದಾರಿ ತಗೊಂಬ ಅಂದಾಕಿ ನೀನ ಹೌದಲ್ಲವ. ಮತ್ ನೀ ತಾಯಿ ಕರ್ಕೊಂಡ್ ಬಂದಾಳ ಅಂದ್ರು ಸುಮ್ಮನೆ ಕುಂತಿ ಅಲ್ಲಿ ನೀನು ಬದಲಿದ್ರು ಇಷ್ಟು ಜನರದಾಗ ಭಾಳ ಮಾಡಿ ಅವನ ಮತ್ತು ಬರೋಲ್ಲ ಎದ್ದು ನಿನಗೆ ಏನಂತಪ್ಪ ಮನಸ್ಸು, ಕಲ್ಯಾಣ ಆಗ್ಬೇಕು ಅನ್ನೋದೈತು ಏನಿಲ್ಲ ಐತೆ ಅಂದ್ರ ಇದು ಬಸವ ಜಯಂತಿ ಅಮಾಸಿ. ಈ ಅಮಾಸಿಗೆ ಅದನ್ನ ಕುಡಿಯುವುದು ಬಂದ್ ಮಾಡುವ ಆಗತ್ತನಿಲ್ಲ. ನಾನು ಮುಟ್ಟಂಗ ನಾನು ಮುಟ್ಟಿ ಧೈರ್ಯವಾಗ ಪ್ರಮಾಣ ಮಾಡ. ಮುಟ್ಟಿಂದ ಮಾತು ಬಾ ಹೊಳೆ ಕುಡಿಯಂಗಿಲ್ಲ, ಕುಡಿದ ಅಂದ್ರೆ ಊಟ ನೋಡು ನಂಬಿ ನಡ್ಕೋ ಅನ್ನ. ಕೆಟ್ಟ ಅದು ಯಾಕೆ ಕಲ್ಯಾಣ ಆಗುದಿಲ್ಲ, ಯಾಕೆ ಏನು ಹಾಕುದಿಲ್ಲ, ನಾವು ಕೊಡು ಎಲ್ಲ ನಿಂದಿರ್ತಾನ ನೋಡ್ದು. ಈಗ ರಾತ್ರಿ ಹಗಲಿ ಮುಕ್ಕಳೊಡೆ ದುಡಿದ್ರು ಅವನ ಹತ್ರ 10 ರೂಪಾಯಿ ನಿಂದ್ರು ಲಕ್ಷ್ಮಿ ಆಕಿ ನಿಂದ್ರು ಹಂಗ ಮಾಡ್ಕೊಳ್ಳೋದು ಅವಾಗ ಬಿಟ್ಟದಪ್ಪ. ಕೊಟ್ಟೇನ್ರಿ ತೋರಿ ನಿನ್ನೆ ಬಂದು ನೀವೊಂದು ತೋರುವ, ಈ ಹೆಣ್ಮಗಳು ಒಂದು ಕೊಡು. ಹಾಂ ಅವ್ರು ಕೊಡ್ಬಿಡತ್ತಾವ ಅವ್ರು. ನೀನು ಹತ್ತವ ಅಮಾಸಿ ಆಯ್ತು. ಕಲ್ಯಾಣ ಆಗುವಂಗ ಮಾಡಿ. ಈ ದುಂದೂರು ಹೆಣ್ಣು ಮಗಳು ಹೋಗ್ಬೇಕು. ಒಂದು ಮಗು ಇದ್ದದ್ದು ಆರಾಮ ಇಲ್ಲದ್ದು. ಇಲ್ಲೇ ನಾನು ದರಗಾಕ್ ಬರಕತ್ತಿಂದ ಆರಾಮಾಗಿತ್ತಪ್ಪ. ಮುಳಕವ ಆರಾಮಾಗಿ ಮೈ ಬೆಳೆದ ಮಕ್ಕೊಂಡಲ್ಲಿ ಹಾಟ್ ಆಗಿ ಹೌದ್ರಾ? ಹೌದು. ಈಗ ಹೊಳ್ಳಿ ಅವನ ಹುಟ್ಟು ಬರ್ಬೇಕಪ್ಪ ಅಂತ ಪ್ರಶ್ನೆ ಮಾಡಕತ್ತಾರ ಅವ್ರು ನನಗ. ಆತಿ ಹೇಳ್ಯಾನಲ್ಲ, ಇಲ್ಲಿ 2 ಅಮಾಸಿ ಬರ್ತಾವ ಬರ್ರಿ, ಹೊಳ್ಳಿ ಕತ್ತಲ ರಾತ್ರಿ ದಿವಸ ಬಸ್ತಿ ಬರ್ರಿ ಅಂತ ಹೇಳಿಲ್ಲ. ಅಕ್ಕಿ ಹಾದು ಬಂದ ಅಜ್ಜ ಮಕ್ಕಳ ಫಲ ಉಡಿ ತುಂಬ್ತಾನಂತ ಹೇಳೇನಿಲ್ಲ. ಆ ಥರ ಮಾಡ್ಕೊಡಿ ನಂತ ನೆಡ್ಕೊಡಿ. ದುಡಿರಿ, ದುಡಿದು ನನ್ನ ಪಗಾರ ಕೇಳಿ ನಾ ಕೊಡಕ್ಕೆ ಸೇರಿ. ಮತ್ತು ದುಡಿಲಾರ್ದ ಕೇಳಿ ಸಿಗೋದು. ಲಕ್ಮಾಪುರದ ಹೆಣ್ಮಾಳು ಅವ್ರ ಅಣ್ಣ ಹೋಗಿ 3 ವರ್ಷ ಆತಂತ. ಅದನ್ನ ಮುಂದೆ ಹೇಳಕತ್ತಿದ್ರು.
ಅಜ್ಜ ಅವ್ರ ಬರ್ಬೇಕು ಅಂತೇಳಿ ಅಂತ ಅಂದ. ಮತ್ತೆ ಈಗ ನಾನು ಅದನ್ನ ಹೇಳೇನಪ್ಪ. ನಿಮ್ದು ಬೇರೆ ಅವ್ರದ ಬೇರೆ. ಮಣ್ಣೂರಾಗ ನಾನು ಮಣ್ಣೂರಾಗ ಮಕ ಇತ್ತ ಹೊಳಸ್ಬೇಕಂತ ಮಾಡಿ ನೀವು ಅಷ್ಟರೊಳಗ ಇಂಥಲ್ಲಿ ಅದ ನನ್ನೊಂದು ಸುದ್ದಿ ಅಂತೂ ಬರ್ತದೆ. ಸ್ವಲ್ಪ ಕೊಟ್ಟು 3 ವರ್ಷ ಆತಂತಲ್ರಿ ಹೋಗಿ ಬರ್ತಾನ. ಏನು ಹೇಳಕತ್ತೀನಿ, ಹಾಂ ಮಣ್ಣೂರೊಳಗ ಹೊಳಸ್ಬೇಕಂತ ಮಾಡಿ ಮಕ ಹ್ಞೂ ಅದಾನ ಅವಾಗ ಹ್ಞೂ ಯಾವುದೂ ಚಿಂತಿಲ್ಲ. ಹ್ಞೂ ಅಗದಿ ರಾಜನಂಗ ಅಜರಾಮವಾಗಿ ಅವಾದನ ಅವ್ಗೆ ಎದಕ್ಕೂ ಕಡಿಮಿಲ್ಲ, ಜೊತೆಗೆ ಕಡಿಮಿಲ್ಲ. ಹ್ಞೂ ಅವನ ಪಾಡಿಗೆ ಅವು ಚಂದ ಅದನ, ಇತ್ತಾಗ ಅವು ನೆನಪಾಗುವಲ್ಲ. ಮಾಡ್ತಾನ ಮರ್ಸೇತ್ ಹೆಂಗ. ನಾ ಏನು ಹೇಳಕತ್ತೀನಮ್ಮ, ಪ್ರಯತ್ನ ಮಾಡ್ತೀನಿ ನಾನು. ಕೊಡು. ಈ ದುಂದೂರ ಗೋವಿಂದ ರೆಡ್ಡಿ ಮಕ್ಕಂದ್ರ ಎಲ್ಲ ಅದು ನಾವೊಂದು ಕಾಲ ಮ್ಯಾಗ ನಿಂದಿರ್ಬೇಕು, ಹೆಬ್ಬಾಳಿ ಅಂತ ಹೋಗ್ಬೇಕು ಅಂತ ನಾನು ಸರಿಯಾಗಿ ಬಂದಿದ್ದಿಲ್ಲಪ್ಪ. ಬಂಧನ ಮಾಡಿಕೊಡ್ರಿ. ಈ ಕಾಲ ಮ್ಯಾಗ ನಿಂತಾನಂತ ಹ್ಞೂ ನಿನ್ನ ಆಶೀರ್ವಾದದಿಂದ ನಾ ಚಂದ ಅದೀನಿ ಅಜ್ಜ ಅಂತ ಬಂದಾನ. ಹ್ಞೂ ಇದರಂತೆ ದುಡ್ಕೊಂತ ಮಾಡ್ಕೊಂತ ಹೋಗನ್ನ ಹ್ಞೂ ಇನ್ನೂ ಚಂದ ಆಗುವಂಗ ಆಶೀರ್ವಾದ ಮಾಡ. ಆದ್ರೆ ನಾನು ಮರಂಗಿಲ್ಲ. ಮತ್ತ ಈ ನವಳುಗುಂದ ಹುಡುಗಿ ಒಂದು ತಾಯಿ ಮಕ್ಕಳು ಬಂದಾರ. ಅವ್ರ ಆಕಿ ಡ್ಯೂಟಿ ಮಾಡುವಲ್ಲಿ ಕೆಲಸ ಮಾಡುವಲ್ಲಿ ಒಂದು ಹುಡುಗನ ಪ್ರೀತಿಸ್ಯಾಳಂತಪ್ಪ. ಹ್ಞೂ ರೀ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಬಾದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಒಳಗೆ ಹೆಬ್ಬಳ್ಳಿ ಗ್ರಾಮ ಐತಿ. ನಾವು ಇಲ್ಲಿ ಬಂದೀವಿ. ಹೆಬ್ಬಳ್ಳಿ ಅಜ್ಜನವ್ರ ಬಗ್ಗೆ ಏನೇನು ಹೇಳ್ತಾರ ಅಂತಂದ್ರೆ ಕೇಳಂಬರಿ ಇಲ್ಲೊಬ್ರು ಭಕ್ತರದ. ನಮಸ್ಕಾರ. ನಮಸ್ಕಾರ ಸರ್. ಯಾವ ಊರೇನ? ನಮ್ದು ಗದಗ ಜಿಲ್ಲಾ ಗದಗ ತಾಲೂಕು ಕದಡಿ ಗ್ರಾಮ ರೀ. ಇಲ್ಲಿ ಬರಾಕಂತ ಹೇಳ್ತೀವಿ. ನಾವು ಇದು ಒಣ್ಣೆ ಅಮಾಸೆ ಈಗ ಮೊನ್ನೆ ಕುರುಡಿಗೆ ಹೋಗಿದ್ವಿ. ಕುರುಡಿಲಿದ್ದ 15 ಅಮಾಸೆಯಲ್ಲಿ ಬರ್ರಿ ಒಳ್ಳೇದಾಗತ್ತ ಅಂತ ಅಂದ್ರಿ. ಆ ಕಾರಣಕ್ಕೆ ಇಲ್ಲಿಗೆ ಒಣ್ಣೆ ಅಮಾಸೆ ಬಂದಿವ್ರಿ. ನಿಮಗೆ ಇಲ್ಲಿ ಬರಾಕ ಯಾರು ಹೇಳಿದ್ರಿ? ನಮ್ಮ ಊರನ್ನವ್ರ ಸ್ಥಳೀಕರ ಅವ್ರ ಕರ್ಕೊಂಡ್ ಬಂದಾರೆ. ಅದಕ್ಕೆ ಅವ್ರು ನೋಡಿ ಕುರುಡಿಗೆ ಹೋಗಿದ್ರು ಮೊನ್ನೆ. ಅಲ್ಲಿದ್ದ ಅಜ್ಜಾರ ಮತ್ತೆ 5 ಅಮಾಸೆಯಲ್ಲಿ ಬರ್ರಿ ಒಳ್ಳೇದಾಗತ್ತ ಅಂತಂದ್ರೆ ಅದಕ್ಕೆ ಇದು ಒಣ್ಣೆ ಅಮಾಸೆ ನಮ್ಗೆ ಬಂದಿದ್ದು. ನೀವು ಇಲ್ಲಿ ಮೊನ್ನೆ ಬಂದಿದ್ರಲ್ಲ, ನಿಮ್ಮ ಕಡೆ ಏನಾದ್ರು ಹಣ ಏನಾದ್ರು? ಇಲ್ಲ ಇಲ್ಲ ಇಲ್ಲ, ಅದ್ರ ಬಗ್ಗೆ ಆಸನೆ ಇಲ್ಲ. ಅಜ್ಜಾರ ಏನೇ ಕೇಳೋದಿಲ್ಲ, ನಮ್ಮ ಭಕ್ತಿ ಇದ್ದಷ್ಟು ಬಟ್ ನಮ್ಮ ಆರೈಕೆ ತೀರಿಸ್ಬೋದು. ಇಲ್ಲೇ ನೀವು ನೋಡಿರ್ತೀರಿ. ಇವಾಗ ಏನಕ್ಕೆ ಇಷ್ಟೆಲ್ಲ ಬಂದ್ರಿ, 2 ಸಲ ಬಂದ್ರೆ ನೋಡಿರ್ತೀರಿ. ಭಕ್ತರು ಏನು ಹೇಳ್ಯಾರ ಅಜ್ಜಾರ ಬಗ್ಗೆ ಅಭಿಪ್ರಾಯ ಏನು? ಒಳ್ಳೇದನ್ನ ಹೇಳ್ತಾರೆ, ಎಲ್ಲ ಚಲೋ ಆಗತ್ತ ಹೋದ್ರ ಬರ್ರಿ ನೀವು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ನಾವು ಕೇಳಿ ನಾವು ನೋಡಿ ಬಂದು ಈ ಸಲ ಬಂದ್ವಿ. ನಿಮಗೆ ಇಲ್ಲಿ ಬರಂಗಿದ್ದ ಏನು ಒಳ್ಳೇದಾಗಿದೆ? ಈಗ ಒಂದೇ ಸಲ ಅಲ್ಲಿ ಪೋಸ್ಟ್ ಆದ್ರೆ ಅಲ್ಲಿ ಕೋರ್ಟಿಗೆ ಹೋಗಿಂದ ಬರ್ರಿ ಅವತ್ತು ಒಂದು 4ನೇ ಬಾದ ಚಲೋ ಚಲೋ ಅನ್ಸೈತೆ ನಮ್ಗೆ. ಮನುಷ್ಯಗೆ ನೆಮ್ಮದಿ ಆಗೈತೆ ರೀ. ಅದಕ್ಕೆ 5 ಅಮಾಸೆ ಬರ್ರಿ ನಮ್ದು ಏನಿದ್ರೆ ಕಷ್ಟ ಪರಿಹಾರ ಆಗತ್ತ ಅಂತ ಅಂದಾರೆ. ಧನ್ಯವಾದ. ಧನ್ಯವಾದ. ಪ್ರಿಯ ವೀಕ್ಷಕರೇ, ಮತ್ತೊಬ್ಬರಲ್ಲಿ ಹೆಬ್ಬಳ್ಳಿ ಅಜ್ಜನವ್ರ ಭಕ್ತರದಾರಲ್ಲ, ಬರ್ರಿ ಅವ್ರನ್ನ ಕೇಳುವಂತ. ಅಣ್ಣ ನಮಸ್ಕಾರ. ನಮಸ್ಕಾರ ರೀ. ಯಾವ ಊರಣ್ಣ? ಮಂಗಳೂರಿಂದ ಬಂದಿದ್ರು. ಇಲ್ಲಿ ಬರ್ಲಿಕ್ಕೆ ಅಂತ ಎಷ್ಟು ದಿವಸ ಆಯ್ತು? ಇಲ್ಲಿ ಬರ್ಲಿಕ್ಕೆ ನನ್ನ ನೈಟ್ ಹೊಟ್ಟಿದೆ. ಇವತ್ತು ಬೆಳಿಗ್ಗೆ ಮುಂಜಾನೆ 6 ಗಂಟೆಗೆ ಹೊಟ್ಟಿದೆ. ಇಲ್ಲಿ ಬರಾಕಂತ ಎಷ್ಟು ದಿವಸ ಆಯ್ತು? ಬರ್ಬೇಕು ಅನ್ಕೊಂಡು 1 ತಿಂಗಳಾಗಿತ್ತು ಅಂತ ಅನ್ಕೊಂಡು. ಇಲ್ಲಿ ಬಂದಿರಲ್ಲ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇದೆ? ಜಾಸ್ತಿ ಆಗಿದೆ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಏನ್ ಹೇಳ್ತಾರೆ ಅಜ್ಜರ ಬಗ್ಗೆ? ಅದ್ರ ಬಗ್ಗೆ ಎಲ್ಲ ಒಳ್ಳೇದೇ ಹೇಳಕ್ ಕುಂತಾರ, ಎಲ್ಲ ಒಳ್ಳೇದಾಗ ಕುಂತಾರ. ಅದಕ್ಕೆ ನಾವು ನೀವು ಇದೇ ಮೊದಲನೇ ಬಾರಿ? ಹೌದು, ಫಸ್ಟ್ ಟೈಮ್ ಬಂದಿದ್ರು.
ಅಪ್ಪ ಹೆಬ್ಬಳ್ಳಿ ಅಜ್ಜನವ್ರ ಬಗ್ಗೆ ಎಲ್ಲಿ ನೋಡಿದ್ರಿ? ಇದಕ್ಕಿಂತ ಮುಂಚೆ ನನ್ನ ಫ್ರೆಂಡ್ ಅವರೆಲ್ಲ ಬಂದಿದ್ದಾರೆ, ಅವ್ರನ್ನ ನೋಡಿ ಎಲ್ಲ ಅವ್ರಿಗೆಲ್ಲ ಒಳ್ಳೇದಾಗಿದೆ, ಹಾಗಾಗಿ ನಾವು ಬಂದಿದ್ದೀವಿ. ಅವರ ನಿಮಗೆ ಅಡ್ವೈಸ್ ಮಾಡ್ಯಾರ? ಹೌದು, ಇಲ್ಲೇ ಬರ್ತಕ್ಕಂಥ ರೋಗಿಗಳ ಅವ್ರನ್ನ ನೋಡಿರ್ತೀರಿ ನೀವು, ಅವ್ರು ಏನು ಹೇಳೋದು? ಅವರೆಲ್ಲ ಒಳ್ಳೇದಾಗಿದೆ ಅಂತ ಹೇಳಿದ್ದಾರೆ, ಒಳ್ಳೇದಾಗಿದೆ ಅಂತ ಹೇಳಿದ್ದಾರೆ. ಇಲ್ಲೇ ಏನಾದ್ರು ಇಲ್ಲ ಹಣದ್ದೇನೇ ಇಲ್ಲ. ಇದು ಯಾವ ಊರಾಗ ಐತಿ? ಇದು ಹೆಬ್ಬಾಳದ. ಪ್ರಿಯ ವೀಕ್ಷಕರೇ, ಇಲ್ಲಿ ಭಾಳ ದಿವಸದಿಂದ ಬರಾಕಂತಾರ ಒಬ್ರು ಭಕ್ತರದಾರ, ಅವ್ರು ತೊಗೊಂಬರ್ರಿ. ನಮಸ್ಕಾರ. ನಮಸ್ಕಾರ ಸರ್. ಯಾವ ಊರೇನ? ನಮ್ಮ ಸಂಕೇಶ್ವರ ಸರ್. ಇಲ್ಲಿ ಬರಾಕಂತ ಎಷ್ಟು ದಿವಸ ಆಯ್ತು? 5 ವರ್ಷ ಆತು. 5 ವರ್ಷ ಆಯ್ತು ರೀ. ಇಲ್ಲಿ ಬಂದಾಗ್ಲಿದ್ದ ನಿಮ್ಗೆ ಏನು ಒಳ್ಳೇದಾಗಿತ್ತು? ಏನು ಮದುವೆ ಆಗಿತ್ತು ರೀ, ಎಲ್ಲ ಇದಾಗಿತ್ತು, ಎಲ್ಲ ಕೆಲಸ ಆಗ್ಯಾವ್ರಿ, ಒಟ್ಟು ಎಲ್ಲ ಕೆಲಸ ಆಗ್ಯಾವ್ರಿ. ಇಲ್ಲಿ ಮುಂದೆ ಬರ್ತಕ್ಕಂಥ ಭಕ್ತಾದಿಗಳು ಏನು ಹೇಳ್ತಾರೆ? ಏನು ಬರ್ರಿ, ಇಲ್ಲಿ ಚಲೋ ಆಗುತ್ತೆ, ಒಳ್ಳೇದಾಗುತ್ತೆ, ಎಲ್ಲ ಕೆಲಸ ಆಗುತ್ತಾವ ಅಂತ ಎಲ್ಲ ಹೇಳಕ್ಕೆ. ಇಲ್ಲಿ ನೀವು 5 ವರ್ಷದಿಂದ ಬರಾಕಂತೀರ ಅಂದ್ರೆ ನೀವು ಹಲವಾರು ಪವಾಡಗಳನ್ನ ನೋಡಿರ್ತೀರಿ. ನಿಮ್ಮ ಕಣ್ಣಾರ ನಡೆದಂಥ ಪವಾಡಗಳು ಏನು? ಭಾಳ ಅದಾವ್ರಿ ಸರ್, ಭಾಳ. ಅದರ ಒಂದು ಇದೆ ರೀ. ಯಾವ್ದು ಕೆಲಸ ಆಗಬಾರ್ದು ಅಂತೀವ್ರ ಅದೆಲ್ಲ ಕೆಲಸ ಆಗ್ತಾವ, ಯಾವ ಕೆಲಸ ಆಗ್ತಾವ ಅಂತಾವ ಆ ಟೈಪ್ ಆಗಂಗಿಲ್ಲ, ಒಟ್ಟು ಯಾವ ಕೆಲಸ ಆಗಂಗಿಲ್ಲ ಆ ಟೈಪ್ ಆಗ್ತಾವ. ಅಜ್ಜಾರು ಏನು ಹೇಳ್ತಾರೆ? ಏನು ಯಾವಾಗಾದ್ರೂ ಇದ್ರೊಳಗೆ ಅದು ಬಂದು ಹೇಳ್ತಾರೆ, ಕನಸಲ್ಲಿ ಹೇಳ್ತಾರೆ. ಆಮೇಲೆ ಹಿಂಗೆ ಡೈರೆಕ್ಟ್ ಅಂತೂ ಏನು ಹೇಳಿಲ್ರಿ, ಎಷ್ಟು ಆಗ್ತಾವ ನಿಮ್ಮ ಕೆಲಸ, ಒಟ್ಟು ಗ್ಯಾರಂಟಿ, ಒಟ್ಟು ಅಮಾಸಿಗೆ ಬರ್ರಿ ಅಂತ ಹೇಳ್ಯಾರ ಅಷ್ಟೇ. ನೀವು ಬರಾಕಂತಾಗ್ಲಿದ್ದಾನ ಜನಸಂಖ್ಯೆ ಜಾಸ್ತಿನೇ ಆಗೈತೆ, ಕಮ್ಮಿ ಆಗೈತೆ? ಜಾಸ್ತಿ ಆಗೈತೆ ರೀ. ಧನ್ಯವಾದಗಳು.